ಇವಳ್ಯಾಕೆ ಹೀಗೆ ಮಲ್ಗಿದಾಳೆ? ಪ್ರಿಯಾ ಭಾವ, ಪ್ರಿಯನ್ಗೇನಾಯ್ತು? ಯಾಕೆ ಈ ತರ ಮಲ್ಕೊಂಡಿದ್ದಾಳೆ? ರಾತ್ರಿ ಏನೋ ಕೆಟ್ಟ ಕನ್ಸ್ ಬಿತ್ತಂತೆ ಅದಕ್ಕೆ. ಅದಕ್ಕೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ, ಭಯ ಪಟ್ಕೊಂಡು ಈ ರೀತಿ ಮಲ್ಕೊಂಡಿದ್ದಾಳೆ. ಹೌದಾ? ಹ್ಞೂ ಅದಕ್ಕೆ. ಇರಿ, ನಾನು ಹೇಳಿಸ್ತೀನಿ ಅವಳನ್ನ. ಬೇಡ ಬೇಡ, ಬೆಳಗಿನ ಜಾವ ಮಲ್ಗಿದಾಳೆ ಅಂತೀರಾ, ಮಲ್ಕೊಂಡ್ ರೆಸ್ಟ್ ತಗೊಳ್ಳಿ. ನೀವು ಕಾಫಿ ತಗೊಳ್ಳಿ. ಭಾವ, ಆದ್ರೂ ನಮ್ ಪ್ರಿಯಾ ಕನ್ಸನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಹೆದರ್ಕೋತಾಳೆ ಅಂತ ನಿಮ್ಗೆ ಅನ್ಸುತ್ತಾ? ನನಗೂ ಅದೇ ಆಶ್ಚರ್ಯ ಆಗಿದ್ದು ಅದಕ್ಕೆ. ಅದು ಅವಳು ಹೆದರ್ಕೊಂಡಿರೋದು ಯಾವುದಕ್ಕೆ ಅಂತೀರಾ? ಒಂದು ಚಿಕ್ಕ ಮಗುಗೆ. ಏನು ಮಗುನಾ? ಹೌದು ಅದಕ್ಕೆ. ಯಾವುದೋ ಮಗು ಅವಳನ್ನ ಕನ್ಸಲ್ಲಿ ಓಡಿಸ್ಕೊಂಡು ಬಂತಂತೆ. ಇವಳು ಕೆಳಗ್ ಬಿದ್ಲಂತೆ. ತುಂಬಾ ಭಯ ಆಗಿ ಅಳ್ತಿದ್ಲು. ಯಾಕೋ ಈ ಮನೆ ಮಗು ವಿಚಾರದಲ್ಲಿ ತುಂಬಾ ಅನ್ಲಕ್ಕಿ ಅಂತ ಅನ್ಸುತ್ತೆ. ಮಗು ವಿಷಯದಲ್ಲಿ ನನಗೂ ನೋವಾಯ್ತು, ಆಮೇಲೆ ಪೂಜನ್ಗೂ ನೋವಾಯ್ತು. ಕಡೆ ಪಕ್ಷ ಪ್ರಿಯನ್ ಬೀಳೋ ಕನ್ಸಲ್ಲಾದ್ರೂ ಏನಾದ್ರೂ ಒಂದು ಒಳ್ಳೆ ಸೂಚನೆ ಸಿಗುತ್ತೆ ಅಂತ ಅನ್ಕೊಂಡ್ರೆ ಅದು ಇಲ್ಲ. ಈ ಮನೆ ಮಗುಗೋಸ್ಕರ ಅದೆಷ್ಟು ಕಣ್ಣೀರಿಟ್ಟಿದ್ಯೋ ಆ ದೇವ್ರಿಗೆ ಪ್ರೀತಿ. ಆದ್ರೆ ಯಾರ ಮಡ್ಲು ತುಂಬಲಿಲ್ಲ, ಎಲ್ಲ ಬರೀ ನಿರಾಸೆ. ಎಲ್ಲ ನಮ್ಮ ಹಣೆ ಬರಹ ಅಷ್ಟೇ. ಅದಕ್ಕೆ ಒಂದು ನಿಮಿಷ, ಯಾಕಷ್ಟೊಂದು ನಿರಾಸೆಯಾಗಿ ಮಾತಾಡ್ತಿದ್ದೀರಾ? ಯಾರಿಗಮ್ಮ ಅನ್ಸ್ಕೊಳ್ಳೋ ಯೋಗ್ಯತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಗಂತೂ ಆ ಯೋಗ ಇದೆ. ನನಗ? ಹೌದು ಅದಕ್ಕೆ. ಭವಾನಿ ಅಮ್ಮನ ಮಾತ್ ಮೇಲೆ ನಂಬಿಕೆ ಇಡಿ. ಅವರು ಒಂಥರ ದೈವಾಂಶ ಸಂಭೂತರು. ಅವ್ರು ಹೇಳಿದ ಮಾತು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಸರಿ, ಆದ್ರೆ ಅರ್ಜುನ್ ಸರ್ ಮಗು ಅಂತ ಅವ್ರು ಹೇಳಿದ್ರಲ್ಲ, ಅದೇ ನನ್ನ ತಲೆಯಲ್ಲಿ ಕೊರಿತಾ ಇದೆ. ಕಾರಣ ಇಲ್ಲದೆ ದೇವರು ಯಾವುದನ್ನು ಅವ್ರ ಬಾಯಿಂದ ಬರ್ಸಲ್ಲ. ಏನೋ ಉದ್ದೇಶ ಇಟ್ಕೊಂಡೇ ಹೇಳ್ಸಿರ್ತಾರೆ. ಅವ್ರು ಹೇಳ್ದಾಗೆ ಅರ್ಜುನ್ ಮಗುನೇ ನಿಮ್ಮನ್ನ ಅಮ್ಮ ಅನ್ನೋ ಕಾಲ ಬರುತ್ತೆ. ಅದೇ ಭರವಸೆಲಿ ಖುಷಿಯಾಗಿರಿ. ಅದಕ್ಕೆ ದೇವ್ರು ನಿಮ್ಗೆ ಯಾವತ್ತೂ ಅನ್ಯಾಯ ಮಾಡಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೆ ನಿಮ್ಮ ಅಡ್ಲು ತುಂಬೋ ಕಾಲ ಬಂದೇ ಬರುತ್ತೆ. ಭಾವ, ಕಾಫಿ ಆರು ಹೋಗಿದೆ. ಅವಳ ಎದ್ಮೇಲೆ ನಾನು ಬೇರೆ ಕಾಫಿ ಮಾಡ್ಕೊಡ್ತೀನಿ. ಸರಿ. ಮಣಿ, ನೀನ್ ಯಾವಾಗಿದ್ದೆ? ಅದಕ್ಕೆ ಮಗು ಬದುಕಿರೋ ವಿಷಯ ಅವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ಮುಖ ಸಪ್ಪಗೆ ಮಾಡ್ಕೊಂಡು ಹೋದ್ರು. ಆದ್ರೆ ಇವತ್ತಲ್ಲ ನಾಳೆ ಅದಕ್ಕೆ ಮಗುನ ಹುಡುಕಿ ಅವ್ರ ಕೈಗೆ ಸೇರಿಸ್ತೀನಲ್ಲ, ಅವಾಗ ಅವ್ರಿಗೆ ನಂಬಿಕೆ ಬರುತ್ತೆ. ಸರಿ, ನೀನು ಬೇಗ ಫ್ರೆಶ್ ಅಪ್ ಆಗು, ಅದಕ್ಕೆ ನೀನು ಕಾಫಿ ತರ್ತಾರೆ. ನಮ್ಮಮ್ಮನು ಕಲ್ಪನಾ ಆಂಟಿನೂ ಕ್ಲೋಸ್ ಫ್ರೆಂಡ್ಸು. ಹೌದಾ? ನಮ್ಮ ಮಗುದು ನಾಮಕರಣ ಇತ್ತು, ಅದಕ್ಕೆ ಕರೆಯೋಣ ಅಂತ ಬಂದೆ. ತುಂಬಾ ಸಂತೋಷ. ನಮ್ಮ ಹೆಣ್ಮಗುನ ಗಂಡ್ಮಗುನ? ಗಂಡ್ಮಗು. ಓ, ನಮ್ಮಮ್ಮನೂ ಬರ್ಬೇಕಿತ್ತು, ಆದ್ರೆ ಎಲ್ಲ ಕಡೆ ಕರಿಬೇಕಿತ್ತಲ್ಲ, ಅದಕ್ಕೆ ನಾನ್ ಬಂದೆ. ಪರವಾಗಿಲ್ಲ, ಮಗು ಆಯ್ತಲ್ಲ, ಅದೇ ಸಂತೋಷ. ಕಾಫಿ ತಗೋಮ್ಮ. ಯಶೋದ ತಗೋಮ್ಮ. ಅಲ್ಲಮ್ಮ, ಡಾಕ್ಟ್ರು ನಿಂಗೇನೋ ಪ್ರಾಬ್ಲಮ್ ಇದೆ, ಮಗು ಆಗಲ್ಲ ಅಂತ ಹೇಳಿದ್ರಲ್ವಾ? ಹೌದು ಆಂಟಿ. ಮತ್ತೆ ಇವಾಗ ಮಗು ಹೇಗಾಯ್ತು? ಏನಾದ್ರೂ ಟ್ರೀಟ್ಮೆಂಟ್ ತಗೊಂಡ್ಯಾ? ಅಯ್ಯೋ, ಗರ್ಭಕೋಶನೇ ತೆಗೆದ್ಮೇಲೆ ಟ್ರೀಟ್ಮೆಂಟ್ ತಗೊಂಡು ಏನ್ ಪ್ರಯೋಜನ ಆಂಟಿ? ಅಯ್ಯೋ, ಹಾಗಾದ್ರೆ ಮಗು ಆಗೋದಕ್ಕೆ ಸಾಧ್ಯ? ನನ್ಗಾಗಿಲ್ಲ ಅಂದ್ರೆ ಏನಂತೆ? ನನ್ ಗಂಡನ್ಗೆ ಆಗ್ಬಾರ್ದು ಅಂತ ಏನಾರು ಇದೆಯಾ?
ಅಲ್ಲಮ್ಮ, ಏನ್ ನಿಮ್ ಮಾತಿನ ಅರ್ಥ? ನನ್ ಗಂಡನ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ದೆ. ಅದು ನನ್ ಸೌತಿ ಮಗು, ನನ್ ಮಗು ಅಲ್ಲ. ಅಯ್ಯೋ ದೇವ್ರೆ, ಗಂಡನ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ಬಿಟ್ಯಾ? ಅಲ್ಲಮ್ಮ, ನಿನಗ್ ಬುದ್ಧಿ ಬೇಡ್ವಾ? ಎಂತ ಕೆಲ್ಸ ಮಾಡ್ಬಿಟ್ಟೆ ನೀನು? ಹಾಗ್ಯಾಕೆ ಅಂತೀರ ಆಂಟಿ? ನನ್ಗಾದ್ರೂ ತಾಯಿ ಆಗೋ ಅರ್ಹತೆ ಇಲ್ಲ. ನನ್ ಗಂಡ ತಂದೆ ಆಗ್ಬಾರ್ದಾ? ಅವ್ರಿಗೂ ವಂಶೋದ್ಧಾರಕನ ಎತ್ತಾಡಿಸ್ಬೇಕು ಅಂತ ಆಸೆ ಇರುತ್ತಲ್ವಾ ಆಂಟಿ? ಏನೇ ಆದ್ರೂ ನನ್ ಯಾಕೋ ಇದು ಸರಿ ಅನ್ಸ್ಲಿಲ್ಲ. ಹಾಗ್ಯಾಕೆ ಅಂತೀರಾ? ನನ್ಗಿರೋ ದೋಷಕ್ಕೆ ನನ್ ಗಂಡಂಗೆ ಯಾಕೆ ಶಿಕ್ಷೆ ಕೊಡ್ಬೇಕು? ಅಲ್ಲಮ್ಮ, ನಿನ್ ಗಂಡ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದ ತಾನೆ? ಅಂದ್ಮೇಲೆ ಎರಡನೇ ಮದ್ವೆ ಆಗಕ್ಕೆ ಹೇಗ್ ಒಪ್ಕೊಂಡ? ಅದು ತಪ್ಪು ತಾನೆ? ನನ್ ಗಂಡ ನನ್ನ ತುಂಬಾ ಪ್ರೀತಿಸ್ತಾರೆ. ಹಾಗಂತ ಅವ್ರ ಕಾಲ್ ತುಳಿದು ನಿಂತ್ಕೊಳ್ಳೋದು ಎಷ್ಟು ಸರಿಯಮ್ಮ? ಅವ್ರು ಕೊಟ್ಟಿರೋ ಪ್ರೀತಿಗೆ, ಅವ್ರು ಮಾಡಿರೋ ತ್ಯಾಗಕ್ಕೆ ನಾನು ಬೆಲೆ ಕೊಡ್ಬೇಕಲ್ವಾ? ಈಗ ನೋಡಿ, ಅವ್ರದೇ ವಂಶದ ಕುಡಿ ನಮ್ಮ ಮನೆಗ್ ಬಂತು. ನನ್ಗೆಷ್ಟು ಸಂತೋಷ ಆಗ್ತಿದೆ. ನಾನು ಈಗ ಅಮ್ಮ ಅದೇ ಅಲ್ವಾ? ಅಲ್ಲ, ನಿನ್ ಗಂಡ ಅಷ್ಟೊಂದು ಪ್ರೀತಿಸಿದ್ನಲ್ಲ, ಇದಕ್ಕೆಲ್ಲ ಒಪ್ಕೊಂಡ? ಇಷ್ಟು ವರ್ಷ ಒಪ್ಪಿರ್ಲಿಲ್ಲ. ನಾನ್ ಬಿಡ್ಬೇಕಾ ಹಠ ಮಾಡ್ದೆ, ಒಪ್ಕೊಂಡ್ರು. ಎಲ್ಲ ನಮ್ ಕೈಯಲ್ಲಿರೋದು. ನಾವ್ ಮನ್ಸ್ ಮಾಡಿದ್ರೆ ಆಗತ್ತೆ. ಆದ್ರೂ ನಿನ್ ಜಾಗಕ್ಕೆ ಇನ್ನೊಬ್ಬರನ್ನ ತಂದು ಕೂರ್ಸೋದು ಎಷ್ಟು ಸರಿ? ಹೆಣ್ಮಕ್ಳು ಅಷ್ಟು ಸ್ವಾರ್ಥಿ ಆಗ್ಬಿಟ್ರೆ ಹೇಗ ಆಂಟಿ? ನಮ್ಮ ಯಜಮಾನ್ರಿಗೆ ಮಕ್ಳು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅವ್ರು ನನ್ಗೋಸ್ಕರ ಮಕ್ಳೇ ಬೇಡ ಅಂತಿದ್ರು. ನನ್ಗೆ ನೀನ್ ಮಗು, ನಿನ್ಗೆ ನಾನ್ ಮಗು, ಹಾಗೆ ಇದ್ಬಿಡೋಣ ಅಂತಿದ್ರು. ಈಗ ನೋಡಿ, ಮನೇಲಿ ಎಲ್ಲ ಖುಷಿಯಾಗಿದ್ದಾರೆ. ನಾನು ಅಮ್ಮ ಅದೇ. ನನ್ ಗಂಡ ಅಂತೂ ತುಂಬಾ ಖುಷಿಯಾಗಿದ್ದಾರೆ. ಏನೇ ಆದ್ರೂ ನೀನ್ ತ್ಯಾಗಮಯಿ ಬಿಡಮ್ಮ. ಎಲ್ರೂ ನಿನ್ನ ಹಾಗಿರೋದಿಲ್ಲ. ಅವ್ರವ್ರ ಸ್ವಾರ್ಥನೇ ನೋಡ್ಕೋತಾರೆ. ನಮ್ಗೆ ಆ ಭಾಗ್ಯನೇ ಇಲ್ಲ ಬಿಡು. ಏನ್ ಮಾಡಕ್ಕಾಗುತ್ತೆ ಯಶೋದ? ನಾವು ಪಡ್ಕೊಂಡ್ ಬಂದಿದ್ದೆ ಇಷ್ಟು. ಏ ಸೇವಂತಿ, ಅಲ್ಲಿ ಯಾಕೆ ನಿಂತಿದ್ಯಾ? ಕೆಳಗಡೆ ಬಾ. ಇವ್ರಿಗೂ ನಿನ್ನಾಗೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿದ್ರಂತೆ. ಇವಳು ಗಂಡನ್ಗೆ ಇನ್ನೊಂದು ಮದ್ವೆ ಮಾಡಿದಾಳಂತೆ. ಈಗ ಸೌತಿ ಮಗು ನಾಮಕರಣ ಕರೆಯಕ್ ಬಂದಿದ್ದಾಳೆ. ಬಾ.